ಸಂಕದ ಊರಿಗೆ ಬಂದಾರಿ ಮಾಡಿದವರು ವಿಕ್ರಮ್ ದಾದಾನಿ ಮಾಡ್ಯಾರ. ನೀರೇ ಬಂದಿಲ್ರಿ, ನಮಗೆ ಕುಡಿಯಾಕ ಸಹಿತ ಈ ವರ್ಷ ನೀರು ಸಿಗೋದು कठीण नसलाती. ही आहे बोर नदी. गेले 4-5 वर्ष झालं, म्हणजे वर्षानुवर्षे हीच परिस्थिती आहे नदीची. पहिले बंधारे नव्हते, आता आमदाराने काय प्रयत्न करून किंवा कुठल्या फंडातून कशातून बंधारे झाले, पण बंधारे फक्त नावासाठी बांधलेत. त्या बंधाऱ्यात काही पाणी नाही. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಗಡಿನಾಡು ನ್ಯೂಸ್ ಫಸ್ಟ್. ನಾನು ರಮೇಶ್. ಇವತ್ತು ನಾವು ಸಂಕ ಗ್ರಾಮದಲ್ಲಿದ್ದೀವಿ. ಇವತ್ತು ಒಂದು ವಿಷಯದೊಂದಿಗೆ ನಾವು ನಿಮ್ಮ ಜೊತೆಗಿದ್ದೀವಿ. ಇವತ್ತು ಸಂಕ ಗ್ರಾಮದ ಒಂದು ಬಂದರದಲ್ಲಿ ನಾವಿದ್ದೀವಿ. ಮಳೆಗಾಲ ಶುರುವಾಗಿ ಸುಮಾರು 4 ತಿಂಗಳು ಕಳೆದಿವೆ. ಆದರೆ ಇನ್ನೂ ಕೂಡ ರೈತರ ಮುಖದಲ್ಲಿ ಅಷ್ಟೊಂದು ಕಳೆ ಕಾಣ್ತಾ ಇಲ್ಲ. ಯಾಕಂತ ಅಂದರೆ ಅಷ್ಟೊಂದು ಹೇಳಿಕೊಳ್ಳುವಷ್ಟು ಮಳೆ ಆಗಿಲ್ಲ ಇಲ್ಲಿ. ಹೀಗಾಗಿ ಇನ್ನೂ ಕೂಡ ಕೆಲವು ಕಡೆ ಟ್ಯಾಂಕರ್ಗಳು ಕೂಡ ಶುರುವಾಗಿವೆ. ಆದರೆ ಇಲ್ಲಿ ಸಂಕ ಗ್ರಾಮದಲ್ಲಿ ಈ ಒಂದು ಬಂದರನ್ನು ತಾವು ವೀಕ್ಷಣೆ ಮಾಡ್ಬೋದು. ಇಲ್ಲಿ ಯಾವುದೂ ಕೂಡ ನೀರು ಕಾಣ್ತಾ ಇಲ್ಲ. ಸೊ ಹೀಗಾಗಿ ಈ ಸಂಕ ಗ್ರಾಮದ ಅನೇಕ ರೈತರು ಇನ್ನೂ ಕೂಡ ನೀರಿಲ್ಲದೆ ಸಾಕಷ್ಟು ವಿಷಯಗಳಲ್ಲಿ ಅವರು ಪರದಾಡ್ತಾ ಇದ್ದಾರೆ. ಸೊ ಹೀಗಾಗಿ ನಮ್ಮ ಒಂದು ಸಂಕ ಗ್ರಾಮದಲ್ಲಿ ಕೂಡ ಬಂದರುಗಳನ್ನು ಕಟ್ಟಿ 1-2 ವರ್ಷ 3 ವರ್ಷಗಳಾದರೂ ಕೂಡ ಯಾವತ್ತೂ ಕೂಡ ಭರ್ತಿಯಾಗಿಲ್ಲ. ಹೀಗಾಗಿ ಇಲ್ಲಿನ ರೈತರು ಸಾಕಷ್ಟು ಈ ವಿಷಯದಲ್ಲಿ ನಾರಾಜಿದ್ದಾರೆ. ಸೊ ಅವರು ಈ ಒಂದು ವಿಷಯದ ಮೇಲೆ ತಮ್ಮ ಒಂದು ವಿಷಯವನ್ನು ಚರ್ಚೆ ಮಾಡಲಿಕ್ಕಾಗಿ ಇಲ್ಲಿ ಸಾಕಷ್ಟು ರೈತರು ಕೂಡಿದ್ದಾರೆ. ಬನ್ನಿ ಅವ್ರ ವಿಷಯ ಏನು ಅಂತ ನಾವು ತಿಳ್ಕೊಳ್ಳೋಣ. आता 2 वर्ष झालं बंधारे बांधून त्या बंधारामध्ये पाणी चाललं. आता मी 3.5 लाखाचं पाणी विकत घातले. आज बोर वगैरे 2-3 बोर घातले, त्याला नेमके सगळं 8-9 लाख रुपये गेलेत. आता तर पाऊस नाही, अजून 4 महिने गेले. आज 3 महिने बाग झाले धरून, अजून 3 महिने आहे. अजून किती पैसे जातील काय सांगता येत नाही. मग सगळं कमवलेलं सगळं त्यालाच घातलं तर काय राहणार आम्ही. म्हणजे तुम्ही पाणी विकत घेतलंय? हो, विकत घातलं. म्हणजे अजून पाऊस तरी एका किडी संपत आलाय, तुमच्याकडे अजून पाणी नाही म्हणून तुम्हाला खूप प्रॉब्लेम यायला लागलाय. ओके, आता तुम्ही काय म्हणजे सांगणार काय, विषय काय? आम्हाला कुठलं तरी कर्नाटकचे किंवा महाराष्ट्राचे पाणी आणून या बंदरमध्ये बंदर भरून द्यावे. या वड्या पात्रात पाणी सोडावे असं आमचं म्हणणं. ಈ ಒಂದು ಬೋರ್ ನದಿ ಈಗ ಈ ಮಳೆಗಾಲ ಆದಾಗಿನಿಂದ ಇಲ್ಲಿ ಒಟ್ಟ ಹರಿದಿಲ್ಲ ನೀರೇ ಬಂದಿಲ್ರಿ, ನಮಗೆ ಕುಡಿಯಾಕ ಸಹಿತ ಈ ವರ್ಷ ನೀರು ಸಿಗೋದು कठीण ನಸಲಾತಿ. ಕುಡಿಯಾಕ ಸಹಿತ ನೀರಿಲ್ಲ ಅಂತ ಹೇಳ್ತಾರೆ. ಕಠಿಣ ಅನಿಸ್ಲಾತೈತ್ರಿ. ಯಾಕಂದ್ರೆ ಈ ಯಾವುದೇ ಪರಿಸ್ಥಿತಿ ಒಳಗೆ ಈ ಬೋರ್ ನದಿಗೆ ಎಲ್ಲಿದ್ರೆ ಕರ್ನಾಟಕರೇ ಆಗಲಿ ಮಹಾರಾಷ್ಟ್ರೇ ಆಗಲಿ ನೀರು ತಂದು ಬಿಟ್ಟರು ನಾವು ಈ ವರ್ಷ ಬದುಕ್ಬೋದು. ಇಲ್ಲಾಂದ್ರೆ ನಮಗೆ ಬದುಕೋದೇ ಕಠಿಣ ಅನಿಸ್ಲಾತೈತ್ರಿ. ಯಾವುದೇ ಇದರಿಂದ ವಿನಂತಿಲೇ ಹೇಳ್ಬೇಕಾದ್ರೆ ಕರ್ನಾಟಕದವರೇ ತೊಗೊಂಬರಿ, ಮಹಾರಾಷ್ಟ್ರದವರೇ ತೊಗೊಂಬರಿ, ನೀರು ತಂದು ಬಿಟ್ರಿ ಅಂದ್ರೆ ಎಲ್ಲ ರೈತರಿಗೆ ಸುಖ ಆಗ್ತೈತಿ. ಈ ಬೋರ್ ನದಿಗೆ ನೀರು ಯಾವ್ಯಾವ ಕಡೆಯಿಂದ ಬರ್ತಾವ ಅಂತ ಹೇಳ್ತೀರೇನು? ಇದು ಕರ್ನಾಟಕದ್ದು ಬರ್ತಾವ್ರಿ, ಸಿದ್ಧನಾಥ ದರಿಗುಡ್ಡದ ಅಂತ್ಯಕ್ಕಿಂದು ಕರ್ನಾಟಕದ ನೀರು ಬರ್ತಾವ್ರಿ. ಮಹಾರಾಷ್ಟ್ರದ ಕಡೆ ಗುಡ್ಡಾಪುರಕ್ಕೆ ಬಂದೈತಿ. ಅದು ಒಂದು ಸ್ವಲ್ಪ ಏನಾರ ಪ್ರಯತ್ನ ಮಾಡಿ ಕಡ್ನಾಳ್ ಅಂತ್ಯಕ್ಕೆ ಆ ಪೈಪ್ಲೈನ್ ಕೂಡಿಸಿದ್ರಂದ್ರೆ ಭಾಳ ಯೋಗ್ಯ ಅನಿಸ್ತೈತ್ರಿ ನಮಗೆ. ಈಗ ನಿನ್ನೆ ಮೊನ್ನೆ ಅಷ್ಟೇ ನಮ್ಮ ಆಮದಾರ್ ಆದಂತಹ ವಿಕ್ರಮ್ ಸಾವಂತ್ ಅವರು ಸಿದ್ಧನಾಥದಲ್ಲಿ ಬಂದು ತುಪ್ಚಿ ಬಬಲೇಶ್ವರ ನೀರು ಬಂದಿದೆ ಅಂತ ಹೇಳ್ಬಿಟ್ಟು ಪೂಜೆನ ಮಾಡಿದ್ರು. ಅದು ನೀರು ಈ ಕಡೆ ಜಾಲಿಹಾಳು ಆಮೇಲೆ ಸಂಕ್ ಈ ಕಡೆ ಬರ್ತೈತಿ. ಸೊ ಈಗ ಬರ್ತಾ ಇದೆಯಲ್ಲ, ಮತ್ತೆ ನೀವು ನೀರು ಯಾಕೆ ಬಂದಿಲ್ಲ ಅಂತ ಇದ್ರಿ? ಅದು ನೋಡ್ರಿ, ಸಿದ್ಧನಾಥ ದಾಟಿ ಜಾಲಿಯಾಳಕ್ಕೆ ಬರೋದ್ರ ಕಟ್ ಅದು ನೀರ ಮುಂದೆ ನಾವು ಹೆಂಗೆ ಬದುಕ್ಬೋದು ರೀ. ಪೂಜೆ ಮಾಡಿದ್ರು ನೀರು ಬಿಟ್ರು ಯೋಗ್ಯ ಅನಿಸ್ತೈತಿ. ಖರೆ ಮುಂದೆ 2 ದಿವಸನ ಕಟ್ ಮಾಡಿದ್ರಿ ನೀರು ಕಟ್ ಆಗೋಣ. ಇಲ್ಲಿ ಹಂಗೆ ನಾವು ಹೆಂಗೆ ಬದುಕೋದ್ರಿ? ಅದೇ ನೀರ ಇನ್ನೊಂದು 2 ದಿವಸ ಬಿಟ್ಟರೆ ನಮ್ಗೆ ಸಂಕದ ಕೆರೆ ತುಂಬತೈತಿ. ನಮ್ಮ 2-3 ಬಂದರ್ ಆಗ್ಯಾವ್ರಿ. ಬಂದರಾಗಿ 2 ವರ್ಷ ಆದರೂ ಇನ್ನೂ ತನ ಒಂದು ಹನಿ ನೀರು ಇಲ್ರಿ ಬಂದರ್ದಾಗ. ಅದಕ್ಕೆ ಅದೇ ತುಪ್ಚಿ ಬಬಲೇಶ್ವರ ನೀರ ನಮ್ಮ ಇದಕ್ಕೆ ಬಿಟ್ರಪ್ಪ ಅಂತಂದ್ರೆ ಭಾಳ ಯೋಗ್ಯ ಅನಿಸ್ತೈತಿ. ಯಾನೇ ಮಾಡಿ ಎಂ ಬಿ ಪಾಟ್ಲಿಗರಿ ಅನ್ರಿ ಯಾರಿಗೆ ವಿನಂತಿ ಮಾಡ್ಕೊಂಡು ನೀರು ಬಿಟ್ರೆ ಅಂದ್ರೆ ಭಾಳ ಯೋಗ್ಯ ಆಗ್ತೈತೆ ರೀ ಶೇತಕರಿ. ಇದು ನಮ್ಮ ಸಂಕದ ಊರಿಗೆ ಬಂದಾರಿ ಮಾಡಿದವರು ವಿಕ್ರಮ್ ದಾದಾನಿ ಮಾಡ್ಯಾರ ಏನು. ಮತ್ತು ಅವು 2-3 ವರ್ಷ ಆಯ್ತು ಈಗ ಒಟ್ಟು ನೀರೇ ಇಲ್ಲಿ ಕಡೆ ಅದು ಮಳೆನೂ ಇಲ್ಲ. ಹಿಂಗಾಗಿ ಭಾಳ ಪ್ರಾಬ್ಲಮ್ ಆಗ್ಯದ. ಮತ್ತು ಅದು ಏನ್ರಿ ಕೃಪಾ ಮಾಡಿ ನಮ್ಗೆ ನೀರಿಂದ ಏನ್ರಿ ವ್ಯವಸ್ಥೆ ಮಾಡಿದ್ರೆ ಭಾಳ ಚಲೋ ಆಗ್ತದ.
ಮತ್ತು ಇಲ್ಲಿಕಂದ್ರೆ ಈಗ ನೀರಿಂದ ಒಟ್ಟು ಮಳೆನೂ ಇಲ್ಲ ಏನೂ ಇಲ್ಲ, ಹಿಂಗಾಗಿ ಭಾಳ ಅಗದಿ ಪ್ರಾಬ್ಲಮ್ಗೆ ಬಂದದ. ही आहे बोर नदी. गेले 4-5 वर्ष झालं, म्हणजे वर्षानुवर्षे हीच परिस्थिती आहे नदीची. पहिले बंधारे नव्हते, आता आमदाराने काय प्रयत्न करून किंवा कुठल्या फंडातून कशातून बंधारे झाले, पण बंधारे फक्त नावासाठी बांधलेत. त्या बंधाऱ्यात काही पाणी नाही. आणि विषय असा झाला की पावसाच्या जोरावर पाऊस तर होतच नाही. पाऊस होऊन बंधारे भरून पाणी होऊन मग ते शेतकरी तर हात जगत नाही तोपर्यंत. मग शेतकरी गेल्यावर शासन पाणी सोडणार आहे का, सरकार पाणी सोडणार आहे का? मग करणार इथं आहेत फळबागा, मग प्रामुख्याने फळबागा. मग आता गेल्या वर्षी 70% फळबागा गेल्यात, कारण पाणीच नव्हतं. विकत घालणार कोण पाणी? ज्याच्याकडे आहे पाणी, ज्याची कॅपॅसिटी तोच घालू शकतो पाणी. आणि ज्याची कॅपॅसिटी नाही, प्रत्येक शेतकऱ्याकडं पाणी विकत घालण्यात की कॅपॅसिटी नाही आहे, तो काय पावसाच्या जीवावरती असं फळबागा केलेत. पण जर तुम्ही जर पाणी बंधारे बांधलेत, पाणी येते अशाने लोकांनी आपले जनावरं केले, फळबागा लावल्या, शेतीकडे थोडं लक्ष दिलं. जर तुम्ही जर पाऊस नाही झाला, बंधारे बांधले फक्त शोसाठी, मी बंधारे बांधले म्हणून तुम्ही फक्त तुमचं नाव सांगून जर वोटिंग घेत असाल तर ते योग्य नाही आहे. तर त्याच्यामध्ये पाणी सोडा. तुम्हाला वोटिंग मागायची पण गरज नाही. तुम्हाला समोरून न सांगता तुम्हाला मतदान करा शेतकरी, तुम्ही ऑटोमॅटिकली येणार. जर तुम्ही नुसता बंधारे बांधले वोटिंग करा म्हणून तुम्ही येऊ शकणार आहे का? नाही. शेतकऱ्याला समजते. मग आता तुमची बबलेश्वरचं पाणी सोडलंय, किती दिवस झालं सोडून? 2-3 दिवसात सोडले. कुठं सिद्धनाथ जाल्ल्यापर्यंत यायला बंद केलं तुम्ही. मग तुम्हाला तेवढेच कस्टमर शेतकरी पाहिजे होते का? तिथलं वोटिंग मिळालं तुम्हाला झालं काय? मग खाली खडनाळ आहे, संक आहे, खूप मोठी गावं आहेत, इथं सुद्धा खूप मोठे शेतकरी आहेत, फळबाग आहेत, त्यांना सुद्धा पाण्याची अपेक्षा आहे. ते सुद्धा पाण्याची तुमची वाट बघत बसले. आणि तुम्हाला आशयापोटीच, म्हणजे तुम्ही पाणी आणू शकता हे आशेनेच तुम्हाला तिथपर्यंत म्हणजे पोहोचवलं किंवा तुम्हाला सहकार्य केलं. तर तुमच्याकडे एवढीच रिक्वेस्ट आहे की तुम्ही ॲटलिस्ट ह्या सीझनला तरी तुम्ही हे बंधारे भरून द्या. ओके. हां, तुम्ही आहे ते तुम्हाला माहिती आहे. आता वर पाणी सोडलंय, मग खाली पाणी सोडायला काय अडचण आहे? इथंपर्यंत सोडून काही 4-5 बंधारे असतील, संगाव असेल, खडनाळ असेल, पांढरेवाडी गाव आहे, त्या पांढरेवाडी गावाला सुद्धा पाणी आलं नाही. जाल्ल्यापाशी कधी 1-2 बंधारे भरलेत न भरलेत काय माहीत नाही, तोपर्यंत ते पाणी बंद करून सोडलंय. तर असं न करता हे सुद्धा बंधाऱ्यात भरून द्या. जर तुम्ही ह्या सीझनला नाही भरले बंधारा, समोर तोंडावरती उन्हाळा आहे. जर मग उन्हाळ्यात हे शेतकऱ्यांनी काय करायचं? पुन्हा तुमची पायपीट करायची का? पुन्हा मग मोर्चे आंदोलन, त्याने काय होणार आहे? तुम्ही आता सीझनला पाणी सोडू शकत नाही, मग पूर्ण सोडणार आहे का? तर एवढीच रिक्वेस्ट आहे की आता सीझन आहे, शेतकरी इथून पुढे त्यांचे पिकं आहेत किंवा फळबागा आहेत, त्यांना पुढचं नियोजन करता येते. किंवा जे आलेत कोणाचे फळबागा, त्यांना आता द्यायला पाणी नाही त्यांना, मग ते आता त्यांना परत विकत पाणी घालणार आणि आलेला खर्च आणि ते कोणाच उचललेले पैसे देऊन मोकळं होणार, तेच होणार आहे. मग एवढीच रिक्वेस्ट आहे की बांधलेत बंधारे, फक्त नावासाठी न बांधता ते बंधारे भरून द्या, जेणेकरून पुढचा सीझन शेतकऱ्याचा निघून जाईल. एवढीच विनंती आहे. ವಿಕ್ರಮ್ ದಾದಾಗೆ ಒಂದೇ ವಿನಂತಿ ಮಾಡ್ತೀವಿ, ಇಲ್ಲಿ ತನಕ ಜಾಲ ಥರ ನೀರು ತರಿಸ್ಕೊಟ್ರೆ ಇನ್ನು ಮುಂದೆ ಈ ಕಡೆ ಮುಂದೆ ನೀರು ಕೊಟ್ರಂದ್ರೆ ಭಾಳ ಅನುಕೂಲ ಆಗ್ತದೆ. ನೀರಿಂದ ಸಮಸ್ಯೆ ಭಾಳ ಅದ. ಎಲ್ಲರ ದೊಡ್ಡ ದೊಡ್ಡ ರೈತರು ಇದ್ದಾರೆ. ಈ ಕಡೆ ಸಂಕ ಅದ, ಖಡ್ನಾಳ ಅದ, ಆಸಂಗಿ ಅದ, ಗೊಂದ್ಲೆವಾಡಿ ಅದ, ಈ ಕಡೆ ತುರ್ಕಾಸಂಗಿ ಅದ. ಆ ಕಡೆ ಎಲ್ಲ ಸ್ವಲ್ಪ ನೀರಿಂದ ಅನುಕೂಲ ಆಗ್ಯದ. ನಮ್ಮ ಕಡೆ ನೀರಿಂದ ಅನುಕೂಲ ಆಗಿಲ್ಲ. ಸಂಘದ ಇವು 4-5 ಬಂದರೆ ಅವ ಮಾಡಿಟ್ರೆ ಅಷ್ಟೇ ಹೆಸರಿಗೆ ಅದ. ಮುಂದೆ ನಾವು ಏನು ಬಂದರೆ ನೀರಿಲ್ಲ, ಮಳೆ ಇಲ್ಲ, ಏನೂ ಅನುಕೂಲ ಇಲ್ಲ. ಬೋರಿಗೆ ನೀರಿಲ್ಲ, ಬಾವಿಗೆ ನೀರಿಲ್ಲ. ಎಲ್ಲರೂ ಕೊಂಡ ತಂದು ನೀರು ಹಾಕ್ತಾರೆ. ಯಾರಂತಕ ಶಕ್ತಿ ಅದವ್ರು ಹಾಕ್ಯಾರ, ಯಾರಂತಕ್ಕಿಲ್ಲ ಅವ್ರು ಒಣಸ್ಕೊಂಡು ಕೂತಾರ. ಪಡಗಳೆಲ್ಲ ಒಡಿ ಹೋಗ್ಯಾವ. ಅದಕ್ಕೆ ನೀರು ತರಿಸ್ಕೊಟ್ರಂದ್ರೆ ಭಾಳ ಅನುಕೂಲ ಆಗ್ತದೆ. ದಾದಾ ಒಂದು ರಿಕ್ವೆಸ್ಟ್, ಅವ್ರಿಗೆ ನಾವು ಎಲ್ಲರೂ ಅವ್ರಿಗೆ ಹಕ್ಕಿಲೆ ಅವ್ರಿಗೆ ಹೋಟ್ ಹಾಕಿವು, ನಾವು ಅವ್ರಿಗೆ ಹಕ್ಕಿಲೆ ಕೇಳ್ತೇವೆ, ನೀರು ತರಿಸ್ಕೊಟ್ರಿ ನಮಗೆ. ಯಾಕಂದ್ರೆ ಇಲ್ಲಿ ತನ ಅವರು ಜರ ನೀರು ತಂದು ಕೊಟ್ರಂದ್ರೆ ಯಾರು ಅವರು ಬಂದು ಅವ್ರಿಗೆ ಶೇತಕರಿಗೆ ಹೇಳೋದು ಅವಶ್ಯಕತೆನೇ ಇಲ್ಲ. ಅವ್ರು ತಾನಾಗಿನೇ ಬಂದು ಅವ್ರಿಗೆ ಹೋಟ್ ಹಾಕ್ತಾರೆ. ಮಳೆ ಒಂದು ವರ್ಷ ಆಯಿತು, ಸ್ವಲ್ಪ ಬಿತ್ತು ಪೂರ್ತಿ ಆಗೈತಿ. ಮಳೆಯಲ್ಲೇ ಏನಿಲ್ಲ, ರೈತರಿಗೆ ಭಾಳ ಅನಿವಾರ್ಯ ಪರಿಸ್ಥಿತಿ ಐತಿ. ಬಂದಾರ 3-4 ಬಂದಾರ ಕಟ್ಟಿರ್ತಾರೆ, 3 ವರ್ಷ ಆಯಿತು, ಇನ್ನೂ ಅದರ ನೀರಿಲ್ಲ. ಏನಾರು ಮಾಡಿ ಪ್ರಯತ್ನ ಮಾಡಿ ಈ ಬಂದಾರ ತುಂಬಿಕೊಟ್ರೆ ಪುಣ್ಯ ಆಗ್ತೈತಿ. ವಿಕ್ರಮ್ ಅವರು ಆ ಸವಾಟಪ್ಪ ನೀರು ತಂದು ಕೊಡ್ತೀವಿ ಅಂತೇಳಿ ಅವ್ರು ಟ್ಯಾಂಕಿ ಹೊಡೆದ್ರ ಮೇಲೆ ನಮ್ಮ ಬಂದಾರ ತುಂಬ್ತಿದ್ದು. ಅವ್ರ ಟ್ಯಾಂಕಿ ಹೊಡೆದ್ರ ಮೇಲೆ ಬಂದಾರ ತುಂಬ್ತಿದ್ದು. ಅವು ನೀರು ಬರಲಿಲ್ಲ. ಅವು ಗುಡ್ಡಾಪುರದ ಮಟ್ಟ ಬಂದವ. ಈ ನಮ್ಮ ಇದಕ್ಕೆ ಹಳ್ಳಕ್ಕೆ ಜೋಡಿಸಿಬಿಟ್ರೆ ಅನಿವಾರ್ಯ ಪರಿಸ್ಥಿತಿ ಐತಿ. ಎಲ್ಲ ಅನುಕೂಲ ಆಗ್ತೈತಿ ಬಿಟ್ರೆ ನೀವು ಬಂದಾರ ತುಂಬಿದ್ರೆ. ಈ ರೈತರಿಗೆ ನೀರು ಕುಡಿಯೋದು ಅನಿವಾರ್ಯ ಐತಿ ಭಾಳ. ಸದಾ ಬೆಳೆ ಮಾಡಿದ್ದಾರೆ, ಬೆಳೆನೂ ಒಣಗಲಾಗ್ತವೆ ಎಲ್ಲ. ಆ ಕುಡಿ ನೀರಿಗರೆ ಅನಿವಾರ್ಯ ಪರಿಸ್ಥಿತಿ ಐತಿ. ಏನರ ಪ್ರಯತ್ನ ಮಾಡಿ ಆಮದಾರ ಇದ್ದವ್ರು ವಿಕ್ರಮ್ ಸಾವಂತ್ ಇವರು
ಪ್ರಯತ್ನ ಮಾಡಿದ್ರೆ ಈ ಕೆಲಸ. ಇದಾಗಿತ್ತು ಇಲ್ಲಿನ ರೈತರ ಒಂದು ಗೋಳು. ಇದು ಸಂಕ ಗ್ರಾಮದಲ್ಲಿ ಈಗಾಗಲೇ ವಿಕ್ರಮ್ ದಾದಾ ಸಾವಂತ್ ಅವರು ಕಳೆದ 2 ವರ್ಷಗಳಿಂದ ಈ ಬಂದರುಗಳನ್ನು ಕಟ್ಟಿಸಿದ್ದಾರೆ ಅಂತ ರೈತರು ಹೇಳ್ತಾ ಇದ್ದಾರೆ. ಆದರೆ ಇಲ್ಲಿ ನೀರು ತುಂಬಿಸುವಂತಹ ಯಾವುದೇ ಕಾರ್ಯ ಆಗಿಲ್ಲ ಅಂತ ರೈತರು ತಮ್ಮ ಸಮಸ್ಯೆಗಳನ್ನು ತೋಡಿಕೊಳ್ತಾ ಇದ್ದಾರೆ. ತಾವಿಲ್ಲಿ ವೀಕ್ಷಣೆ ಮಾಡಬಹುದು. ಈಗ ಮಳೆಗಾಲ ಶುರುವಾಗಿ 4 ತಿಂಗಳಾದರೂ ಕೂಡ ಇಲ್ಲಿ ಒಂದೇ ಒಂದು ಹನಿ ಕೂಡ ನೀರು ಕಾಣ್ತಾ ಇಲ್ಲ. ಸೊ ಹೀಗಾಗಿ ರೈತರಿಗೆ ತುಂಬ ಒಂದು ದೊಡ್ಡ ಆತಂಕ ಬಂದಿದೆ. ಇಲ್ಲಿ ಏನಾಗ್ತಾ ಇದೆ ಅಂತಂದರೆ, ರೈತರು ಅನ್ನೋದಿಷ್ಟೇ ಕೆಲವು ಭಾಗಗಳನ್ನು ಮಾತ್ರ ನೀವು ಆಯ್ಕೆ ಮಾಡ್ಕೊಳ್ತಾ ಇದ್ದೀರಾ, ಅಲ್ಲಿ ಪೂಜೆ ಮಾಡ್ತಾ ಇದ್ದೀರಾ, ನಾವು ನೀರು ತರ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದೀರಾ. ಆದರೆ ನಾವು ಯಾವ ತಪ್ಪು ಮಾಡಿದ್ದೀವಿ, ನಾವು ನಿಮ್ಗೆ ಓಟ್ ಹಾಕಿಲ್ವಾ ಅಂತ ಕೇಳ್ತಾ ಇದ್ದಾರೆ. ಸೊ ಇದು ನಿಜವಾಗ್ಲೂ ನಮ್ಮ ತಾಲೂಕಿನ ಆಮದಾರ್ ಆದಂತಹ ವಿಕ್ರಮ್ ಸಾವಂತ್ ಅವರು ಇದನ್ನು ಗಮನ ಹರಿಸಬೇಕಾಗಿದೆ. ರೈತರು ನಾವು ನಿಮಗೆ ಹಕ್ಕಿಲೆ ಓಟ್ ಹಾಕಿದ್ದೀವಿ, ನೀವು ಕೂಡ ನಮಗೆ ಹಕ್ಕಿನಿಂದ ನಮಗೆ ನೀರು ಕೊಡಿ, ಕೆಲವು ಮರ್ಯಾದಿತ ಏರಿಯಾಗಳನ್ನು ಮಾತ್ರ ಆಯ್ಕೆ ಮಾಡ್ಕೋಬೇಡಿ ಅಂತ ಹೇಳ್ತಾ ಇದ್ದಾರೆ. ಯಾಕೆಂದರೆ ಇಲ್ಲಿ ಒಂದು ಕಡೆ ಸಾಕಷ್ಟು ಇಲ್ಲಿ ರೈತರು ಅಂದರೆ ದಾಳಿಂಬೆ ಆಗಿರ್ಬೋದು, ದ್ರಾಕ್ಷಿ ಆಗಿರ್ಬೋದು, ಬೇರೆ ಬೇರೆ ಬೆಳೆಗಳನ್ನು ಬೆಳೀತಾ ಇದ್ದಾರೆ. ಆದರೆ ಅವರಿಗೆ ಸಾಕಾಗುವಷ್ಟು ನೀರು ಇಲ್ಲಿ ಇನ್ನೂ ಮಳೆ ಆಗಿಲ್ಲ. ಒಂದು ಕಡೆ ಬೋರ್ಗಳಿಗೂ ಕೂಡ ನೀರಿಲ್ಲ, ಬಾವಿಗಳಿಗೂ ಕೂಡ ನೀರಿಲ್ಲ. ಇದೆಲ್ಲ ನಾವು ಗಮನಿಸಿದ್ರೆ ನಾವು ಎಷ್ಟೊಂದು ನೀರಿನಲ್ಲಿ ಕೊರತೆ ಇದ್ದೀವಿ ರೈತರು ಅನ್ನೋದು ನಾವಿಲ್ಲಿ ಕಂಡು ಬರುತ್ತೆ. ನೋಡಿ, ಈಗ ಇನ್ನೇನು ಕೇವಲ 1 ತಿಂಗಳು ಮಾತ್ರ ಬಾಕಿ ಇದೆ ಮಳೆಗಾಲ ಇನ್ನೇನು ಮುಕ್ತಾಯವಾಗೋದಕ್ಕೆ. ಅದರಲ್ಲಿ 1 ಹನಿ ಕೂಡ ನೀರು ಕಾಣ್ತಾ ಇಲ್ಲ. ಆದರೆ ಮೊನ್ನೆ ಅಷ್ಟೇ ನಮ್ಮ ಆಮದಾರರು ಬಂದು ಸಿದ್ಧನಾಥಲ್ಲಿ ಒಂದು ತುಚ್ಚು ಬಬಲೇಶ್ವರ ನೀರು ಬಂದಿದೆ ಅಂತ ಒಂದು ಪೂಜೆಯನ್ನು ಕೂಡ ಮಾಡಿದರು. ಅದನ್ನು ಸಾಕಷ್ಟು ನಮ್ಮ ತಾಲೂಕಿನ ಸಂಕ ಆಗಿರ್ಬೋದು, ನಮ್ಮ ತಾಲೂಕಿನ ಎಲ್ಲ ಹಳ್ಳಿ ಜನರು ವೀಕ್ಷಣೆ ಮಾಡಿದ್ದಾರೆ. ಆದರೆ ಇವ್ರು ಹೇಳೋದಿಷ್ಟೇ, ಮುಂದ್ಗಡೆ ಜಾಲಿಹಾರದಲ್ಲಿ ಬಂದು ನೀರು ಕಟ್ಟಾಗಿದೆ, ಕೆಳಗಡೆ ಯಾಕೆ ಬಿಡ್ತಾ ಇಲ್ಲ ಅನ್ನೋ ಒಂದು ಮಾತನ್ನು ಇವ್ರು ಹೇಳ್ತಾ ಇದ್ದಾರೆ. ನಿಜವಾಗ್ಲೂ ರೈತರಿಗೆ ಆಕ್ರೋಶಕ್ಕೆ ನಮ್ಮ ಆಮದಾರರು ಒಂದು ಪ್ರತಿಸಾದ ಕೊಡ್ತಾರ ಅನ್ನೋದೇ ಕಾದು ನೋಡಬೇಕಾಗಿದೆ. ಇವರು ಆದಷ್ಟು ಬೇಗ ಅಂದರೆ ಏನು ರೈತರ ಒಂದು ಸಮಸ್ಯೆ ಇದೆಯಲ್ಲ ಅದನ್ನೆಲ್ಲ ಈಡೇರಿಸಿ ನಿಜವಾಗ್ಲೂ, ಯಾಕೆಂದರೆ ಬರೋ ಎಲೆಕ್ಷನ್ನಲ್ಲಿ ಯಾವುದೇ ಥರ ಅಂದರೆ ಒಂದು ಎಲೆಕ್ಷನ್ಗೋಸ್ಕರ ಅಂತ ಅಂದ್ಕೊಳ್ಳಿ ಅಥವಾ ಇವರು ರೈತರ ಒಂದು ಸಮಸ್ಯೆಯನ್ನು ನೀಗಿಸ್ಲಿಕ್ಕಾದ್ರೆ ಅಂದ್ಕೊಳ್ಳಿ, ಆದರೆ ಒಟ್ಟಿನಲ್ಲಿ ಇವರಿಗೆ ನೀರು ಬರಬೇಕು ಅನ್ನೋ ಒಂದು ರೈತರ ಏನು ಮಹದಾಸೆ ಇದೆ ಅದು ಈಡೇರಬೇಕು ಅನ್ನೋದೇ ಇಲ್ಲಿನ ಸಾಕಷ್ಟು ಈ ರೈತರು ಏನು ಕಾಣಿಸ್ತಾ ಇದ್ದಾರಲ್ಲ ಇವರೆಲ್ಲರ ಮುಖದಲ್ಲಿ ತಾವು ನೋಡ್ಬೋದು ಎಷ್ಟೊಂದು ಆತಂಕ ಕಾಣ್ತಾ ಇದೆ ಅಂತ. ಯಾಕೆಂದರೆ ಒಂದು ಕಡೆ ಕುಡಿಲಿಕ್ಕೂ ಕೂಡ ನೀರಿಲ್ಲ, ಇನ್ನೊಂದು ಕಡೆ ಟ್ಯಾಂಕರಿಂದ ನೀರು ಹಾಕ್ತಾ ಇದ್ದಾರೆ ಎಷ್ಟೋ ಜನ. ಇದು ಬರೀ ಇವತ್ತಿಂದಲ್ಲ, ಇದು ಸುಮಾರು ವರ್ಷಗಳಿಂದ ಇದೇ ಥರ ಸಮಸ್ಯೆ ಕಾಣ್ತಾ ಇದೆ. ಆದರೆ ನಮ್ಮ ತಾಲೂಕಿನಲ್ಲಿ ಕೆಲವು ಏರಿಯಾಗಳಲ್ಲಿ ಮಾತ್ರ ನೀರಿದೆ, ಇನ್ನೂ ಕೆಲವು ಏರಿಯಾಗಳಲ್ಲಿ ನೀರೇ ಇಲ್ಲ. ಸೊ ಹಾಗಾಗಿ ಇವತ್ತು ಆಗಸ್ಟ್ ಸೆಪ್ಟೆಂಬರಲ್ಲಿ ಕೂಡ ಈ ಒಂದು ವಾತಾವರಣ ನಮಗೆ ಕಂಡು ಬರ್ತಾ ಇದೆ. ಆದಷ್ಟು ಬೇಗ ಇದಕ್ಕೆ ಏನಾದರೂ ಒಂದು ಪರ್ಯಾಯ ವ್ಯವಸ್ಥೆ ಮಾಡಲಿ ಅನ್ನೋದೇ ಇಲ್ಲಿನ ರೈತರ ಒಂದು ವಿಷಯವಾಗಿದೆ. ಕ್ಯಾಮರಾ ಪರ್ಸನ್ ರವಿ ಕುಲಕರ್ಣಿ ಜೊತೆ ರಮೇಶ್ ಕುಂಡರ್, ಗಡಿನಾಡು ನ್ಯೂಸ್ ಫಸ್ಟ್, ಸಂಕ.